ಬಯಲು ಟಿವಿಗೆ ಸ್ವಾಗತ. ಇದು ಧಮನೀತರ ಧ್ವನಿ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸರಸಂಬ ದಿನಾಂಕ 19/7/2024 ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸರಸಂಬದಲ್ಲಿ ಸ್ಪರ್ಶ ಕುಷ್ಠರೋಗ ಜಾಗೃತಿ ಅಭಿಯಾನ, ಕುಷ್ಠರೋಗ ಪತ್ತೆ ಹಚ್ಚುವ ಅಭಿಯಾನ 2024 ಕಾರ್ಯಕ್ರಮದ ಅರಿವು ಮೂಡಿಸುವ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು. ಜುಲೈ 29ರಿಂದ ಆಗಸ್ಟ್ 14ರವರೆಗೆ ಗ್ರಾಮದ ಎಲ್ಲ ಮನೆಗೆ ಭೇಟಿ ಮಾಡಿ ವ್ಯಕ್ತಿಯು ಚರ್ಮದ ಮೇಲಿನ ಯಾವುದೇ ತಿಳಿ, ಬಿಳಿ, ತಾಮ್ರ ಬಣ್ಣದ ಮಚ್ಚೆ ಹಾಗೂ ಹೊಳೆವ ಎಣ್ಣೆಯುಕ್ತ ಚರ್ಮ ಅಥವಾ ಕೈಕಾಲುಗಳಲ್ಲಿ ವಾಸಿಯಾಗದ ಹುಣ್ಣು ಇದ್ದರೆ ಅಂಥ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತೆಯರು ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿ ತಮ್ಮ ಮನೆಗೆ ಭೇಟಿಯಾದ ಸಮಯದಲ್ಲಿ ಮುಚ್ಚುಮರೆ ಇಲ್ಲದೆ ತಪಾಸಣೆ ಮಾಡಿಕೊಳ್ಳಬೇಕಾಗಿ ತಿಳಿಸಿದರು. ರಾಷ್ಟ್ರದ ಪಿತಾಮಹ ಅವರ ಕನಸಾಗಿತ್ತು. ಕುಷ್ಠಮುಕ್ತ ದೇಶ ನಮ್ಮ ಸ್ವಪ್ನ ಎಂದು ಕನಸಾಗಿತ್ತು. ಬನ್ನಿ, ಸಮಾಜದ ಎಲ್ಲರೂ ಮಹಾತ್ಮ ಗಾಂಧೀಜಿಯವರ ಕನಸು ನನಸಾಗಿಸೋಣ ಹಾಗೂ ಕುಷ್ಠರೋಗ ಮುಕ್ತ ಭಾರತವನ್ನು ನಿರ್ಮಿಸೋಣ ಎಂದು ಕಾಲೇಜಿನ ಎಲ್ಲ ವಿದ್ಯಾರ್ಥಿನಿಯರಿಗೆ ಅರಿವು ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಕಾಲೇಜಿನ ಉಪನ್ಯಾಸಕರಾದ ನಾಗರಾಜ್ ಅಲ್ಲಮಹದ್, ಸಂತೋಷ್ ಚೌಹಾಣ್, ಲಕ್ಷ್ಮಣ ಜಮಾದಾರ್ ಹಾಗೂ ಆರೋಗ್ಯ ಇಲಾಖೆ ನಾಗನಾಥ್ ಕವಳೆ, ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಚನ್ವೀರ್ ಕಣ್ವಿ ಹಾಗೂ ಆಶಾ ಕಾರ್ಯಕರ್ತೆಯರು ಹಾಗೂ ಗ್ರಾಮದ ಹಿರಿಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಬಯಲು ಟಿವಿ ನ್ಯೂಸ್, ಆಳಂದ್. ಹುತಾತ್ಮರಾದಂಥ ದಿನ ನಮ್ಮ ದೇಶದ ಅನೇಕ ಗಣ್ಯರು ಹುತಾತ್ಮರಾದಂಥ ದಿನ ಜನವರಿ 30ರಿಂದ ಫೆಬ್ರವರಿ 14ನೇ ತಾರೀಕಿನಿಂದ ಈ ಕಾರ್ಯಕ್ರಮವನ್ನು ನಾವು ಪತ್ತೆ ಹಚ್ಚುವ ನಿರ್ಮೂಲನೆ, ಈ ಕುಷ್ಠರೋಗ ನಿರ್ಮೂಲನೆ ಕಾರ್ಯಕ್ರಮವನ್ನು ಮಾಡ್ತಾ ಹೋಗ್ತಾರೆ. ಮೊದಲು ಲಕ್ಷಾಂತರ ರೋಗಿಗಳಿದ್ರು ಕುಷ್ಠರೋಗದ್ದು, ಈಗ ಬರ್ತಾ ಸಾವಿರ, ಈಗ ಬರ್ತಾ ಇಲ್ಲಿ ಎಲ್ಲೋ ಒಂದು ಯಾರೋ ನೋಡುವಂತ ಕುಷ್ಠರೋಗ ಕೇಸುಗಳನ್ನು ಇನ್ನೂ ಪತ್ತೆ ಹಚ್ತಾ ಇದೆ. ಕುಷ್ಠರೋಗದ ಬಗ್ಗೆ ಜನರಲ್ಲಿ ಭಯ ಇದೆ. ಅದೊಂದೇನು ಮಹಾರೋಗ. ತಾವೆಲ್ಲ ನೋಡಿರ್ಬೋದು, ಕುಷ್ಠರೋಗ ಆಯ್ತಂದ್ರೆ ಗ್ರಾಮದ ಹೊರ ವಲಯದಲ್ಲಿ ಹೊಲದಲ್ಲಿ ಆಮೇಲೆ ತಮ್ಮ ಫಾರ್ಮಸ್ ರೋಗಿಗಳನ್ನು ಇಡ್ತಾ ಇದ್ದಾರೆ. ಅದರ ಬಗ್ಗೆ ಬಹಳ ಭಯಾನಕವಾದಂತ ಮೂಢನಂಬಿಕೆ ಇದೆ. ಆಮೇಲೆ ಅದು ಕುಷ್ಠರೋಗ ಬಂದ್ರೆ ಮಹಾರೋಗ, ಅವರಿಂದ ಯಾರು ಮುಗಿಸ್ಕೋಬೇಡ್ರಿ, ಆಮೇಲೆ ಅವ್ರ ಜೊತೆ ಯಾರು ಕೂಡಬೇಡಿ, ಅವ್ರ ಜೊತೆ ಯಾರು ಮಾತಾಡಬೇಡ್ರಿ ಅನ್ನೋಂಥ ಭಯ ಇದೆ. ಆ ಕುಷ್ಠರೋಗ ಅಂತ ಭಯಾನಕ ರೋಗವಾದ. ಕುಷ್ಠರೋಗದಿಂದ ಮಾರಣಾಂತಿಕ ಕಾಯಿಲೆ ಆಗದು. ಕುಷ್ಠರೋಗ ಬಂತು ಅಂತಂದ್ರೆ ಜೀವ ಹೋಗುವಂತ ಕಾಯಿಲೆ ಅಲ್ಲ. ಕುಷ್ಠರೋಗದಿಂದ ಪ್ರಾಥಮಿಕ ಹಂತದಲ್ಲಿ ನಾವು ಈ ರೋಗವನ್ನು ಪತ್ತೆ ಹಚ್ಚಿದೀವಿ ಅಂದ್ರೆ ಸಂಪೂರ್ಣವಾಗಿ ಈ ರೋಗವನ್ನು ನಿರ್ಮೂಲನೆ ಮಾಡೋದು. ಪ್ರಾಥಮಿಕ ಹಂತದಂದ್ರೆ ಏನು? ನಾವು ಈಗ ಅಭಿಯಾನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಜುಲೈ 29ನೇ ತಾರೀಕಿಗೆ ನಮ್ಮ ಆಶಾ ಕಾರ್ಯಕರ್ತರು, ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿ ಮನೆ ಭೇಟಿ ಮಾಡಿ ನಾವು ಪತ್ತೆ ಹಚ್ತಾರೆ. ಎಂತ ಇದರ ರೋಗ ಲಕ್ಷಣಗಳು ಏನು? ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್.